ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರು? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡೋಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, ಮನೆ ಕಟ್ಟಬೇಕು ಅಂತ ಇದ್ದೀವಿ, ಆಗ್ತಿಲ್ಲ ಗುರುಜಿ. ಜಮೀನು ತೊಗೊಂಡಿದ್ದೀವಿ, ಜಮೀನಲ್ಲಿ ಏನೇನೋ ಹೆಚ್ಚು ಕಮ್ಮಿಗಳಾಗ್ತಾ ಇದೆ. ಸೈಟ್ ತೊಗೊಂಡಿದ್ದೀವಿ, ಅದು ಇನ್ನೂ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಸೈಟ್ ತೊಗೋಬೇಕು ಅಂತ ಇದ್ದೀವಿ, ಆಗ್ತಾ ಇಲ್ಲ. ಇದ್ರ ಬಗ್ಗೆ ಎಲ್ಲ ಒಂದು ಒಳ್ಳೆ ಉಪಾಯ ಇದಕ್ಕೆ ಯಾವುದು ಅಂದರೆ ಅದ್ರ ಬಗ್ಗೆ ಮಾತಾಡೋಕೊಟ್ಟಿದ್ದೀವಿ, ಆ ದೇವಸ್ಥಾನದ ಬಗ್ಗೆ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ, ಬನ್ನಿ. ಈ ದೇವಸ್ಥಾನ ಇನ್ನೆಲ್ಲೂ ಇಲ್ಲ. ಮಂಡ್ಯ ಡಿಸ್ಟಿಕ್ಕು ಕೆ ಆರ್ ಪೇಟೆ ತಾಲೂಕು, ಕಲ್ಲಹಳ್ಳಿ ಭೂವರಹನಾಥ ಸ್ವಾಮಿ ದೇವಸ್ಥಾನ. ಭಾರಿ ಶಕ್ತಿಯುತವಾದಂಥ ದೇವಸ್ಥಾನ. ಹತ್ತತ್ರ 16 ಅಡಿ ಎತ್ತರ ಭೂವರಹ ಸ್ವಾಮಿ. ಸೊ ಅದನ್ನು ಏನಂತ ಬಣಿಸೋದು, ಆ ಮೂರ್ತಿ ನೋಡಿದ್ರೆ ನನ್ನ ಜಮೀನು ಪ್ರಾಬ್ಲಮ್ಮು, ನನ್ನ ಸೈಟ್ ಪ್ರಾಬ್ಲಮ್ಮು, ಮನೆ ಪ್ರಾಬ್ಲಮ್ ಇದೆಲ್ಲ ಸರಿ ಹೋಗ್ಬಿಡುತ್ತೆ ಅನ್ನೋ ನಂಬಿಕೆ ನಿಮಗೆ ಬಂದ್ಬಿಡುತ್ತೆ. ಸೊ ಯಾರಿಗೇ ಆಗಲಿ ಜಮೀನು ಸಮಸ್ಯೆ ಇದೆ, ಸೈಟಲ್ಲಿ ಮನೆ ಕಟ್ಟಬೇಕು ಅಂತ ಆಗ್ತಿಲ್ಲ ಅಂದರೆ ಆ ಮಣ್ಣನ್ನು ತೊಗೊಂಡೋಗಿ ಅಲ್ಲಿಟ್ಟು ಪೂಜೆ ಮಾಡಿಸ್ಕೊಂಬರೋದು. ಅದೇ ರೀತಿ ಮನೆ ಕಟ್ಟಬೇಕು ಅಂದರೆ ಅಲ್ಲಿ ಇಟ್ಟಿಗೆ ಪೂಜೆ ಮಾಡಿ ಕೊಡ್ತಾರೆ. ಅದನ್ನು ತೊಗೊಂಬಂದು ಒಂದು ವಸ್ತ್ರದಲ್ಲಿ ಮಡಚಿ ನಿಮ್ಮ ಪೂಜೆ ರೂಮಲ್ಲಿಟ್ಟು ಪೂಜೆ ಮಾಡ್ತಾ ಬರೋದು. ಇಷ್ಟೇ. ಕಲ್ಲಹಳ್ಳಿ ಭೂವರನಾಥ ಸ್ವಾಮಿ ಟೆಂಪಲ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಹೋಗಿ ದರ್ಶನ ಮಾಡಿ ಬನ್ನಿ ಆ ಮಹಾನುಭಾವನನ್ನು. ಅದನ್ನು ನೋಡೋಕ್ಕೆ 2 ಕಣ್ಣು ಸಾಲದು. ಅದರಲ್ಲಿ ರೇವತಿ ನಕ್ಷತ್ರದ ದಿನ ಅಭಿಷೇಕ ಇರುತ್ತೆ. ಅವತ್ತೊಂದಿನೇ ಅಭಿಷೇಕ ಅಂತ ಕಾಣುತ್ತೆ. ಸಾಧ್ಯವಾದರೆ ಅಭಿಷೇಕಕ್ಕೂ ಹೋಗಿ ಬನ್ನಿ. ಜನ್ಮ ಪಾವನ ಆಯ್ತಪ್ಪ ಅನ್ನೋಷ್ಟು ಒಂದು ನೆಮ್ಮದಿ ಸಿಗುತ್ತೆ. ಭಾರಿ ಶಕ್ತಿಯುತವಾದಂಥ ದೇವಸ್ಥಾನ. ತಪ್ಪದೆ ನೀವೆಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಸರಿ. ಇದ್ರ ಜೊತೆಗೆ ಭಾಳಷ್ಟು ಜನ, ಗುರುಗಳೇ ದುಡ್ಡು ಕಾಸು ನಿಲ್ತಾ ಇಲ್ಲ, ಭಾರಿ ಕಷ್ಟ ಆಗ್ತಾ ಇದೆ, ದುಡ್ಡಿಗೆ ಬರ ಆಗ್ಬಿಟ್ಟಿದೆ, ಹೆಂಗೆ ದುಡ್ಡು ದುಡಿತಿದ್ದೆ ಒಂದು ಕಾಲದಲ್ಲಿ, ಇವಾಗ ನೋಡಿದ್ರೆ ಎಲ್ಲ ರಿವರ್ಸ್ ಆಗ್ಬಿಟ್ಟಿದೆ. ಇದಕ್ಕೇನಾದರೂ ಒಂದು ಉಪಾಯ. ನಮ್ಮ ಸಿದ್ಧಿವಿನಾಯಕ ಶರಬೇಶ್ವರ ಪೀಠದಲ್ಲಿ 3 ರುದ್ರಾಕ್ಷಗಳನ್ನ ಎನರ್ಜೈಸ್ ಮಾಡಿ ಕೊಡ್ತೀವಿ ಹಣಕಾಸು ಸಮಸ್ಯೆ ಇರತಕ್ಕಂಥವ್ರಿಗೆ. 5 ಮುಖದ ರುದ್ರಾಕ್ಷ, 6 ಮುಖದ ರುದ್ರಾಕ್ಷ, 8 ಮುಖದ ರುದ್ರಾಕ್ಷ. 5 ಮುಖದ ರುದ್ರಾಕ್ಷ ಬುಧನ ಸಂಕೇತ ನಾರಾಯಣ. 6 ಮುಖದ ರುದ್ರಾಕ್ಷ ಶುಕ್ರನ ಸಂಕೇತ. ಶುಕ್ರ ಅಂದರೆ ಲಕ್ಷ್ಮಿ. ಆಗ 5, 6 ಲಕ್ಷ್ಮೀ ನಾರಾಯಣ ಯೋಗ ಕೊಡುತ್ತೆ ನಿಮಗೆ. ಆಮೇಲೆ 8 ಮುಖದ ರುದ್ರಾಕ್ಷ. 8 ಮುಖದ ರುದ್ರಾಕ್ಷ ಬಂದು ಶನಿನ ಹೇಳ್ತಕ್ಕಂಥ ರುದ್ರಾಕ್ಷ, ರೆಪ್ರೆಸೆಂಟ್ ಮಾಡ್ತಕ್ಕಂಥ ರುದ್ರಾಕ್ಷ. 6 ಮತ್ತು 8 ಇದ್ರೆ, ಶುಕ್ರ ಮತ್ತು ಶನಿ ಸೇರಿದ್ರೆ ಮಹಾಲಕ್ಷ್ಮಿ ಯೋಗ. 5, 6 ಲಕ್ಷ್ಮೀನಾರಾಯಣ ಯೋಗ, 6, 8 ಮಹಾಲಕ್ಷ್ಮಿ ಯೋಗ. ಸೊ ಈ ರುದ್ರಾಕ್ಷವನ್ನು ನಾವು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೀವಿ ನಮ್ಮ ಸಿದ್ಧಿವಿನಾಯಕ ಶರಬೇಶ್ವರ ಪೀಠದಲ್ಲಿ. ಈ ಕೂಡಲೇ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಈ ಹಣಕಾಸಿನ ಸಮಸ್ಯೆಯಿಂದ ಹೊರಬರೋದಕ್ಕೆ ಈ ರುದ್ರಾಕ್ಷವನ್ನು ಬುಕ್ ಮಾಡ್ಕೊಳ್ಳಿ. ಫಿನಾನ್ಸ್ ರುದ್ರಾಕ್ಷ. ಓಕೆ. ಐಶ್ವರ್ಯ ಪ್ರಾಪ್ತಿ, ಹಣಕಾಸಿಗೆ ಈ ರುದ್ರಾಕ್ಷನ ಧರಿಸಬೇಕು. ನಿಮ್ಮ ಗೋತ್ರದ ಹೆಸರು, ನಿಮ್ಮ ರಾಶಿ ನಕ್ಷತ್ರ ಹೇಳ್ಬಿಟ್ಟು ಈ ರುದ್ರಾಕ್ಷನ ಬುಕ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಬಾಗಿಲವರೆಗೂ ಕೊರಿಯರ್ ಮಾಡ್ತೀವಿ ನಾವು. ಆಮೇಲೆ ಇದನ್ನು ನೀವು ಧರಿಸೋದಕ್ಕೆ ಪ್ರಾರಂಭಿಸ್ಬಿಟ್ರೆ ಹಣಕಾಸಿನ ಸಮಸ್ಯೆ, ಎಂಥದ್ದೇ ಹಣಕಾಸಿನ ಸಮಸ್ಯೆ, ನಿಮಗೆ ಬರೋ ದುಡ್ಡಿರ್ಬೋದು, ನೀವು ಕೊಟ್ಟಿರೋರು ವಾಪಸ್ ಕೊಡದೆ ಹೋಗ್ಬೋದು, ಅಂಥದ್ದು ಎಲ್ಲ ಹಣವು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಹಣದ ಹೊಳೆ ಹರಿಯುತ್ತೆ. ಇದ್ರ ಜೊತೆಗೆ ನಾವು ಹೈದರಾಬಾದ್ ಬರ್ತಾ ಇದ್ದೀವಿ 29ನೇ ತಾರೀಕು ಮಾರ್ಚ್ 2026. 29 ಮಾರ್ಚ್ 2026 ಹೈದರಾಬಾದ್ ಬರ್ತಾ ಇದ್ದೀವಿ. ಪಂಚಗುಟ್ಟ ಹೈದರಾಬಾದಲ್ಲಿ ನಾವು ಕನ್ಸಲ್ಟೇಷನ್ಗೆ 1-to-1 ಅವೈಲಬಲ್ ಇರ್ತೀವಿ ಭಾನುವಾರದ ದಿನ. ಸೊ ಯಾರ್ಯಾರು ನಮ್ಮನ್ನು ನೇರವಾಗಿ ಭೇಟಿ ಮಾಡಬೇಕು ಅಂತ ಇಷ್ಟಪಡ್ತೀರೋ ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಅಪಾಯಿಂಟ್ಮೆಂಟ್ ಇರುತ್ತೆ. ಎಜುಕೇಷನ್, ಕೆರಿಯರ್, ಮ್ಯಾರೇಜ್, ಫ್ಯಾಮಿಲಿ, ಚಿಲ್ಡ್ರನ್, ಹೆಲ್ತು, ಫಿನಾನ್ಸು, ಕೋರ್ಟ್ ಕೇಸಸ್ ಯಾವುದೇ ಇರಲಿ ಎಲ್ಲದರ ಬಗ್ಗೆ ನೀವು ಕನ್ಸಲ್ಟ್ ಮಾಡ್ಬೋದು. ಅಸ್ಟ್ರಾಲಜಿ ಪ್ರಕಾರ ಕುಂಡಲಿಯಲ್ಲಿ ಪ್ಲಾನೆಟರಿ ಪೊಸಿಷನ್ ಹೇಗಿದೆ, ನ್ಯೂಮರಾಲಜಿ ಪ್ರಕಾರ ಡೇಟ್ ಆಫ್ ಬರ್ತ್ ಏನು ಹೇಳುತ್ತೆ, ನಿಮ್ಮ ನೇಮ್ ನಂಬರ್ಸ್ ಏನು, ನಿಮಗೆ ಮೊಬೈಲ್ ನಂಬರ್ ಯಾವ್ದು ತೊಗೊಂಡ್ರೆ ಒಳ್ಳೆಯದು, ಲಕ್ಕಿ ಮೊಬೈಲ್ ನಂಬರು, ಲಕ್ಕಿ ಡೈರೆಕ್ಷನು, ಲಕ್ಕಿ ವೆಹಿಕಲ್ ನಂಬರ್ಸು, ನಿಮ್ಮ ಬಿಸ್ನೆಸ್ ವಿಸಿಟಿಂಗ್ ಕಾರ್ಡು, ಲೋಗೋ, ಇವೆಲ್ಲದ್ರ ಬಗ್ಗೆ ನೀವು 1-to-1 ಕನ್ಸಲ್ಟ್ ಮಾಡ್ಬೋದು. 29 ಮಾರ್ಚ್ 2026 ಸಂಡೇ, ಪಂಚಗುಟ್ಟ ಹೈದರಾಬಾದಲ್ಲಿ. ಸರಿನಾ? ಇದ್ರ ಜೊತೆಗೆ ಗುರುಗಳೇ
ಭಾಳಷ್ಟು ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ಎಲ್ಲ ಕನ್ಸಲ್ಟೇಷನ್ ಮಾಡಿ ಬೇಸೆತ್ತೋಗ್ಬಿಟ್ಟಿದ್ದೀವಿ. ನಮ್ಮ ಮನೆ ಬರ ಇದ್ದಂಗೆ ಆಗಲಿ ಅನ್ನೋ ರೀತಿ ಫೆಡಪ್ ಆಗಿಬಿಟ್ಟಿದ್ದೀವಿ ಅಂತ ನೀವು ಭಾವಿಸ್ತಾ ಇದ್ದರೆ ನಿಮಗೆ ಇದು ಕೋರ್ಸ್ ಸೂಕ್ತವಾದಂಥದ್ದು. ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಕೋರ್ಸ್ ಜೂನ್ ತಿಂಗಳು 5, 6, 7 ಹೈದರಾಬಾದಲ್ಲಿ ಮಾಡ್ತಿದ್ದೀವಿ. ಆಮೇಲೆ 19, 20, 21 ಜೂನ್ ತಿಂಗಳು ವೈಜಾಗ್ನಲ್ಲಿ ಮಾಡ್ತಾಯಿದ್ದೀವಿ. 3 ದಿನದ ವರ್ಕ್ಶಾಪ್, ಫ್ರೈಡೇ, ಸಾಟರ್ಡೆ, ಸಂಡೇ. ಮರೀದೆ ಈ ವರ್ಕ್ಶಾಪಿಗೆ ಬಂದು ಬುಕ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ, ಬಂದು ಕಲೀರಿ. ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗೋದು 100% ನಿಜ. ನಿಮ್ಮ ಫ್ಯಾಮಿಲಿ ಪ್ರೋಗ್ರೆಸ್ ಆಗೋದು 100% ನಿಜ. ಅಷ್ಟು ಪವರ್ಫುಲ್ ಆದಂಥ ಕೋರ್ಸ್. ಈ ಕೋರ್ಸ್ನಲ್ಲಿ ನ್ಯೂಮರಾಲಜಿ, ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3, ವಾಲ್ಯೂಮ್ 4 ಈ 4 ವಾಲ್ಯೂಮ್ ಪುಸ್ತಕಗಳನ್ನ ಕೊಡ್ತಾ ಇದ್ದೀವಿ. ಇದರಲ್ಲಿ ನಾಡಿ ಅಸ್ಟ್ರಾಲಜಿ, ಸಾಲ್ಡಿಯನ್ ನ್ಯೂಮರಾಲಜಿ, ಆಮೇಲೆ ವೇದಿಕ್ ವಾಸ್ತು 3 ಕೂಡ ಇರುತ್ತೆ. ಇದ್ರ ಜೊತೆಗೆ ಪಾಮಿಸ್ಟ್ರಿ, ಇದ್ರ ಜೊತೆಗೆ ಟಾರೆಟ್ ಪಿಕ್ಚರ್ ನೇಮ್ ನಂಬರ್ಸ್ ಹೇಗೆ, ಹಾರಿಜಾಂಟಲ್ ವ್ಯಾಲ್ಯೂ ನೇಮ್ ನಂಬರ್ ಏನು, ಪಿರಮಿಡ್ ನ್ಯೂಮರಾಲಜಿ ಹೇಗಿರಬೇಕು, ಇವೆಲ್ಲದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಅಲ್ಲ, ಇದು ಪ್ರಾಕ್ಟಿಕಲ್. ಇದ್ರ ಜೊತೆಗೆ 4ನೇದಾಗಿ ಕೋರ್ಸ್ನಲ್ಲಿ ಕುಂಡಲಿನಿ ಯೋಗ ಹೇಳ್ಕೊಡ್ತಾ ಇದ್ದೀವಿ. ನಿಮಗೆ ಆಜ್ಞಾ ಚಕ್ರ, ಸಹಸ್ರ ಚಕ್ರ ಆಕ್ಟಿವೇಟ್ ಮಾಡಿಕೊಡ್ತಾ ಇದ್ವಿ. ಕುಂಡಲಿನಿ ಯೋಗ ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಾರಂಭಿಸ್ಬಿಟ್ರೆ ಆಯುರಾರೋಗ್ಯ ಅಷ್ಟೈಶ್ವರ್ಯ ಪ್ರಾಪ್ತಿ. ನೀವು ಮೆಟೀರಿಯಲ್, ಇಮ್ಮೆಟೀರಿಯಲ್ ಏನೇನು ಸಾಧನೆ ಮಾಡಬೇಕು ಅಂತ ಬರ್ತೀರೋ ಅದೆಲ್ಲವೂ ನಿಮಗೆ ಸಿಗುತ್ತೆ. ಮರೀದೆ ಬುಕ್ ಮಾಡ್ಕೊಳ್ಳಿ. 5ನೇದಾಗಿ ಎಲ್ಲಿ ನೋಡಿದ್ರು ವಾಮಾಚಾರ, ಎಲ್ಲಿ ನೋಡಿದ್ರು ಬ್ಲ್ಯಾಕ್ ಮ್ಯಾಜಿಕ್ಕು, ಲಕ್ಷ್ಮೀ ಬಂಧನ ಮಾಡ್ಬೋದು, ವ್ಯಾಪಾರ ಬಂಧನ ಮಾಡ್ಬೋದು, ಎಲ್ಲ ಕಟ್ಟಾಕ್ತಾರೆ. ಆ ಕಟ್ಟುಗಳಿಂದ ಈಚೆ ಬರೋದು ಹೇಗೆ, ವಾಮಾಚಾರದ ಕಟ್ಟುಗಳಿಂದ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀವಿ. ಭಾರಿ ಇಂಪಾರ್ಟೆಂಟ್ ಅದು. ಎಷ್ಟೋ ಜನ ಅದು ಗೊತ್ತಿಲ್ಲದೆ ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ನೋಡ್ಕೊಂಡೇ ಇದ್ಬಿಟ್ಟಿದ್ದಾರೆ. ಈ ಕಟ್ಟುಗಳು ಹಾಕ್ಬಿಟ್ಟು ಪ್ರಾಬ್ಲಮ್ ಸಿಕ್ಕಾಕೊಂಡಿರ್ತಾರೆ. ಅದರಿಂದ ಲಿಮಿಟೆಡ್ ಸೀಟ್ಸ್ ಇದೆ, 14, ಮಿನಿಮಮ್, ಮ್ಯಾಕ್ಸಿಮಮ್ 24. ಅದರಿಂದ ನೀವು ಈ ಕೂಡಲೇ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬ.